ಶ್ರೀಲಂಕಾ ವಿರುದ್ಧ ನೋ ಬಾಲ್ಗೆ ಔಟ್ ಆದರು ವಿರಾಟ್ ಕೊಹ್ಲಿ. ಇದನ್ನು ನೋಡಿ ಐಸಿಸಿ ಅಂಪೈರ್ಗಳ ಮೇಲೆ 7 ಕೋಟಿ ದಂಡ ಹಾಗೂ 2 ವರ್ಷಗಳ ಬ್ಯಾನ್ ವಿಧಿಸಲಿದೆ ಎನ್ನಲಾಗುತ್ತಿದೆ. ಸುದ್ದಿಯ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ಟೀಮ್ ಇಂಡಿಯಾದಲ್ಲಿ ನಿಮ್ಮ ಫೇವರೇಟ್ ಆಟಗಾರ ಯಾರು ಅಥವಾ ನೀವು ಯಾವ ಆಟಗಾರನ ಅಭಿಮಾನಿ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಸ್ನೇಹಿತರೆ, ಭಾರತ ಮತ್ತು ಶ್ರೀಲಂಕಾ ನಡುವೆ ನಡೆದ ಮೊದಲ ಓಡಿಐ ಪಂದ್ಯದಲ್ಲಿ ಟಾಸ್ ಗೆದ್ದ ನಂತರ ಮೊದಲು ಬ್ಯಾಟಿಂಗ್ ಮಾಡಿದ ಶ್ರೀಲಂಕಾ ತಂಡ 50 ಓವರ್ಗಳಲ್ಲಿ ತನ್ನ 8 ವಿಕೆಟ್ ಅನ್ನು ಕಳೆದುಕೊಂಡು 230 ರನ್ಗಳ ಟಾರ್ಗೆಟ್ ನೀಡಿತು. ನಂತರ ಈ ಗುರಿಯನ್ನು ಬೆನ್ನಟ್ಟಲು ಬಂದ ಭಾರತ ತಂಡದ ಬ್ಯಾಟ್ಸ್ಮನ್ ರೋಹಿತ್ ಶರ್ಮಾ ಅವರು 58 ರನ್ಗಳ ಭರ್ಜರಿಯಾದ ಅರ್ಧಶತಕವನ್ನು ಬಾರಿಸಿದರು. ರೋಹಿತ್ ಶರ್ಮಾ ಅವರು ಔಟ್ ಆದ ನಂತರ ಬ್ಯಾಟಿಂಗ್ ಆಡಲು ಬಂದ ಶುಭ್ಮನ್ ಗಿಲ್ ಅವರು ಕೇವಲ 16 ರನ್ ಬಾರಿಸಿ ಔಟ್ ಆದರು. ಆದರೆ ಸ್ನೇಹಿತರೆ, ಈ ಪಂದ್ಯದಲ್ಲಿ ಅತ್ಯುತ್ತಮವಾದ ಬ್ಯಾಟಿಂಗ್ ಅನ್ನು ಆಡುತ್ತಿದ್ದ ವಿರಾಟ್ ಕೊಹ್ಲಿ ಅವರು ಹಸರಂಗ ಅವರ ಬೌಲಿಂಗ್ಗೆ ಎಲ್ಬಿಡಬ್ಲ್ಯೂ ಔಟ್ ಆದರು ಹಾಗೂ ಫೀಲ್ಡ್ ಅಂಪೈರ್ ಕೂಡ ಅದನ್ನು ಔಟ್ ನೀಡಿದರು. ಆದರೆ ಥರ್ಡ್ ಅಂಪೈರ್ ರಿವ್ಯೂ ನಲ್ಲಿ ಮತ್ತೊಮ್ಮೆ ಸರಿಯಾಗಿ ಚೆಕ್ ಮಾಡಿದಾಗ ವಿರಾಟ್ ಕೊಹ್ಲಿ ಅವರು ನಾಟ್ಔಟ್ ಆಗಿದ್ದರು. ಏಕೆಂದರೆ ಹಸರಂಗ ಅವರು ಮಾಡಿದ ಬಾಲ್ ಕ್ಲಿಯರ್ ಆಗಿ ನೋ ಬಾಲ್ ಆಗಿತ್ತು. ಆದರೆ ಫೀಲ್ಡ್ ಅಂಪೈರ್ ಅದನ್ನು ಸರಿಯಾಗಿ ಗಮನಿಸದೆ ಔಟ್ ನೀಡಿದರು. ಸ್ನೇಹಿತರೆ, ಅಂಪೈರ್ ಮಾಡಿದ ಈ ದೊಡ್ಡ ತಪ್ಪಿಗೆ ದಂಡ ವಿಧಿಸಬೇಕೋ ಬೇಡವೋ ಕಮೆಂಟ್ ಮಾಡುವ ಮೂಲಕ ತಪ್ಪದೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.